ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ A1 ಪವಿತ್ರ ಗೌಡರಿಂದ ಜಾಮೀನು ಅರ್ಜಿಯನ್ನ ಹಾಕಲಾಗಿದೆ. 20 ದಿನಗಳ ಕಾಲ ಮಧ್ಯಂತರ ಜಾಮೀನು ಕೋರಿ ಅರ್ಜಿಯನ್ನ ಹಾಕಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ 2ನೇ ಬಾರಿಗೆ ಜೈಲು ಪಾಲಾಗಿರುವಂತಹ ಪವಿತ್ರ ಗೌಡ ಈ ಪ್ರಕರಣದಲ್ಲಿ A1 ಜಾಮೀನು ಅರ್ಜಿಯನ್ನ ಹಾಕಿದ್ದಾರೆ. 20 ದಿನಗಳ ಕಾಲ ಮಧ್ಯಂತರ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದು, ತನ್ನ ಮಗಳ ಬೋರ್ಡ್ ಪರೀಕ್ಷೆಗಾಗಿ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಹಿಂದೆ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು, ಆದರೆ ಸೆಷನ್ಸ್ ಕೋರ್ಟ್ ಅವರ ಅರ್ಜಿಯನ್ನ ವಜಾಗೊಳಿಸಿತ್ತು. ಸೆಷನ್ಸ್ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿರುವ ಹಿನ್ನೆಲೆಯಲ್ಲಿ ಆ ಅರ್ಜಿಯ ವಜಾ ಪ್ರಶ್ನಿಸಿ ಇದೀಗ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಹೈಕೋರ್ಟ್ನಲ್ಲಿ ಕೆಲವೇ ಕ್ಷಣಗಳಲ್ಲಿ ಅರ್ಜಿಯ ವಿಚಾರಣೆ ಆರಂಭವಾಗಲಿದೆ. ಹಿರಿಯ ವಕೀಲ ಬಾಲನ್ ಮೂಲಕ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮಧ್ಯಾಹ್ನ 3:30ಕ್ಕೆ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಲಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ನಟ ದರ್ಶನ್ ಸ್ನೇಹಿತೆ ಆಗಿರುವ ಪವಿತ್ರ ಗೌಡ ಇದೇ ಕೇಸಲ್ಲಿ ನಟ ದರ್ಶನ್ A2 ಆಗಿದ್ದಾರೆ, ಪವಿತ್ರ ಗೌಡ A1 ಆಗಿದ್ದಾರೆ. ಜಾಮೀನು ರದ್ದನ್ನ ಮಾಡಿತ್ತು ಸುಪ್ರೀಂ ಕೋರ್ಟ್ ಆರೋಪಿಗಳದ್ದು. ಅಂದಿನಿಂದ ಜೈಲಲ್ಲೇ ಇದ್ದಾರೆ ಆರೋಪಿಗಳು. ಈ ಹಿನ್ನೆಲೆಯಲ್ಲಿ ಇದೀಗ ಮಧ್ಯಂತರ ಒಂದು ಜಾಮೀನಿಗೂ ಕೂಡ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. 20 ದಿನಗಳ ಕಾಲ ನನಗೆ ಜಾಮೀನು ಕೊಡಬೇಕು ಅನ್ನುವಂತಹ ಒಂದು ವಿಚಾರವನ್ನ ಕೂಡ ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅವರು ಕೊಟ್ಟಿರುವಂತಹ ಕಾರಣ ಏನಂತ ಹೇಳಿದ್ರೆ, ಮಗಳ ಬೋರ್ಡ್ ಎಕ್ಸಾಮ್ ಇದೆ ಅಂತ ಹೇಳಿ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಿದ್ರು. ಆದರೆ ಆ ಒಂದು ಅರ್ಜಿಯನ್ನ ಸೆಷನ್ಸ್ ಕೋರ್ಟ್ ವಜಾಗೊಳಿಸಿತ್ತು. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ಸೆಷನ್ಸ್ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿರುವ ಬೆನ್ನಲ್ಲೇ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ ಪವಿತ್ರ ಗೌಡ ಜಾಮೀನು ಕೋರಿ. ಈ ಒಂದು ಅರ್ಜಿಯಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ, ಈಗಲೂ ಕೂಡ ತನ್ನ ಮಗಳ ಬೋರ್ಡ್ ಎಕ್ಸಾಮ್ ಇದೆ ಅನ್ನುವಂತಹ ಕಾರಣವನ್ನೇ ಕೊಟ್ಟಿದ್ದಾರೆ. ಹೈಕೋರ್ಟ್ನಲ್ಲಿ ಯಾವ ರೀತಿಯಾದಂತಹ ವಿಚಾರಣೆ ಈಗ ಆರಂಭ ಆಗಲಿದೆ? ನವಿತಾ ಜೈನ್, ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಮಧ್ಯಂತರ ನಿರೀಕ್ಷಣಾ ಜಾಮೀನು ಬೇಕು, 20 ದಿನಗಳ ಕಾಲ ಅವಕಾಶ ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಅಂದರೆ ಅವರ ಮಗಳ ಬೋರ್ಡ್ ಎಕ್ಸಾಮ್ ಇದೆ ಅಂತೇಳಿ ಹಿಂದೆ ಏನು ಒಂದು ಸೆಷನ್ಸ್ ಕೋರ್ಟಲ್ಲಿ ಅರ್ಜಿಯನ್ನು ಹಾಕ್ಕೊಂಡಿದ್ರು, ಅದೇನ್ನು ಕಂಟಿನ್ಯೂ ಮಾಡಿ ಈಗ ಹೈಕೋರ್ಟಲ್ಲಿ ಹಾಕ್ಕೊಂಡಿರುವಂಥದ್ದು. ಆದರೆ ಪ್ರಮುಖವಾಗಿ ನೋಡೋದಾದರೆ ಸೆಷನ್ಸ್ ಕೋರ್ಟಲ್ಲಿ ಹಿಂದೆ ಇದೇ ರೀತಿಯಾಗಿ ಪಬ್ಲಿಕ್ ಬೋರ್ಡ್ ಎಕ್ಸಾಮ್ ಆಗ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸೆಷನ್ಸ್ ಕೋರ್ಟಲ್ಲಿ ಅವರು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಆದರೆ ಸೆಷನ್ಸ್ ಕೋರ್ಟ್ ಆ ಅರ್ಜಿಯನ್ನು ವಜಾ ಮಾಡಿತ್ತು. ಅದರ ಮುಂದುವರೆದ ಭಾಗವಾಗಿ ಅವರು ಹೈಕೋರ್ಟಲ್ಲಿ ಸೇಮ್ ಯಥಾವತ್ತಾಗಿ ಅದೇ ಕಾರಣವನ್ನು ಕೊಟ್ಟು ಈಗ ಹೈಕೋರ್ಟಲ್ಲಿ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಆದರೆ ಈಗ ಬೋರ್ಡ್ ಎಕ್ಸಾಮ್ ಮುಗಿದೋಗಿದೆ. ಆದರೆ ಬೋರ್ಡ್ ಎಕ್ಸಾಮ್ ಮುಗಿದೋದ್ರೂ ಸಹ ಈಗ ಹೈಕೋರ್ಟಲ್ಲಿ ಆ ಅರ್ಜಿಯನ್ನು ಮಾನ್ಯ ಮಾಡುವುದಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಕೆಲ ಟೆಕ್ನಿಕಲ್ ವಿಚಾರವಾಗಿ ಕಚೇರಿಯಲ್ಲಿ ಕೂಡ ಅದ್ರ ಬಗ್ಗೆ ಚರ್ಚೆ ಇರುವಂಥದ್ದು. ಈಗ ನಾಗಪ್ರಸನ್ನವರ ಪೀಠದಲ್ಲಿ ಕೂಡ ಅರ್ಜಿ ವಿಚಾರಣೆ ಇದೆ. ಈಗ ಸಂಜೆ ವೇಳೆಗೆ ವಿಚಾರಣೆ ಬರುವಂಥ ಸಾಧ್ಯತೆಗಳಿದೆ. ಆದರೆ ಬಹುತೇಕವಾಗಿ ಅಲ್ಲಿ ಆ ಒಂದು ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಟ್ರಯಲ್ ಕೂಡ ನಡೀತಾ ಇರುವಂಥದ್ದು. ಅಂದರೆ ಈ ಪ್ರಕರಣದ ಟ್ರಯಲ್ ನಡುವಂಥ ಸಂದರ್ಭದಲ್ಲಿ ಈ ರೀತಿ ಪ್ರಮುಖ ಆರೋಪಿಗೆ ಒಂದು ಮಧ್ಯಂತರ ಜಾಮೀನು ನೀಡುವಂತಹ ಒಂದು ಅರ್ಜಿಯನ್ನು ಮಾನ್ಯತೆ ಮಾಡುವುದಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಇರುವಂಥದ್ದು. ಸದ್ಯ ಕೋರ್ಟಲ್ಲಿ ಹೈಕೋರ್ಟಲ್ಲಿ ನಾಗಪ್ರಸನ್ನವರ ಪೀಠದಲ್ಲಿ ಇವತ್ತು ಅರ್ಜಿ ವಿಚಾರಣೆ ಏನಾಗುತ್ತೆ ನೋಡಬೇಕಾಗುತ್ತೆ. ಆದರೆ ಸಾಕಷ್ಟು ಬೇರೆ ಬೇರೆ ಅರ್ಜಿಗಳು ಇರುವಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಅರ್ಜಿಯನ್ನು ಇವತ್ತು ತೆಗೆದುಕೊಳ್ತಾರೆ ಅಲ್ವಾ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಹಿಂದೆ ಕೂಡ ಏನೊಂದು ಪ್ರಮುಖವಾಗಿ ಜಾಮೀನನ್ನು ಕೋರಿ ಪ್ರಮುಖವಾಗಿ ಪ್ರಕರಣದಲ್ಲಿ ಟ್ರಯಲ್ ಪ್ರಾರಂಭವಾಗುವಂಥ ಮುನ್ನವೇ ಒಂದು ಹೈಕೋರ್ಟಲ್ಲಿ ಅವರು ಅರ್ಜಿಯನ್ನು ಪವಿತ್ರ ಗೌಡ ಅವರು ಹಾಕ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಹೈಕೋರ್ಟ್ ವಜಾ ಮಾಡಿತ್ತು. ಆದರೆ ಈಗ ಅವರು 20 ದಿನಗಳ ಕಾಲ ಒಂದು ಮಧ್ಯಂತರ ನಿರೀಕ್ಷಣಾ ಜಾಮೀನು ಬೇಕು ಅಂತೇಳಿ ಈಗ ಮತ್ತೆ ಆ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಈ ಮೂಲಕ ಹೈಕೋರ್ಟಲ್ಲಿ ಏನು ಬೆಳವಣಿಗೆ ಆಗುತ್ತೆ, ನ್ಯಾಯಮೂರ್ತಿಗಳು ಈ ಒಂದು ಅರ್ಜಿಯನ್ನು ಯಾವ ರೀತಿ ಪರಿಗಣಿಸ್ತಾರೆ, 20 ದಿನಗಳ ಕಾಲ ಮಧ್ಯಂತರ ನಿರೀಕ್ಷಣಾ ಜಾಮೀನು ಕೊಡ್ತಾರಾ ಇಲ್ವಾ, ಮತ್ತು ಟ್ರಯಲ್ ನಡುವಂಥ ಸಂದರ್ಭದಲ್ಲಿ ಪ್ರಮುಖ ಆರೋಪಿ ಈ ರೀತಿ ಅರ್ಜಿಯನ್ನು ಹಾಕ್ಕೊಳ್ಳುವಂಥ ನಿಟ್ಟಿನಲ್ಲಿ ನ್ಯಾಯಮೂರ್ತಿಗಳು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ನವಿತಾ ಜೈನ್, ಬೋರ್ಡ್ ಎಕ್ಸಾಮ್ನ ವಿಚಾರದಲ್ಲಿ ಈಗ ಎಕ್ಸಾಮ್ ಇನ್ನೂ ಕೂಡ ನಡೀತಾ ಇದೆಯಾ ಅನ್ನುವಂಥದ್ದು ಒಂದಾದರೆ, ಮತ್ತೊಂದು ಕಡೆ ಈ ಹಿಂದೆ ಕೂಡ ಸೆಷನ್ಸ್ ಕೋರ್ಟ್ ಅರ್ಜಿಯನ್ನು ವಜಾ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಅದನ್ನೇ ಹೈಕೋರ್ಟ್ ಕೂಡ ಗಣನೆಗೆ ತೆಗೆದುಕೊಳ್ಳುವ ಸಾಧ್ಯತೆಗಳು ಇದೆಯಾ? ಯಾಕಂದ್ರೆ ಆ ಸಂದರ್ಭದಲ್ಲಿ ಅಂದ್ರೆ ಸೆಷನ್ಸ್ ಕೋರ್ಟ್ ಅಲ್ಲಿ ಅವ್ರೇನು ಅರ್ಜಿಯನ್ನ ಹಾಕೊಂಡಿದ್ರು, ಆ ಸಂದರ್ಭದಲ್ಲಿ ಬೋರ್ಡ್ ಎಕ್ಸಾಮ್ ಇತ್ತು. ಅಂದ್ರೆ ಯಾಕೆ ಬಹಳ ದಿನ ಅದೇ SSLC ಬೋರ್ಡ್ ಎಕ್ಸಾಮ್ ನಡೀತಾ ಇತ್ತು. ಅದೇ ಒಂದು ಸಂದರ್ಭದಲ್ಲೇ ಈಗ ಆ ಸಂದರ್ಭದಲ್ಲಿ ಪವಿತ್ರ ಗೌಡಗೆ ನಿರೀಕ್ಷಣಾ ಜಾಮೀನು ಕೊಡದೆ, ಅಂದ್ರೆ ಈ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಕೊಡದೆ ಅರ್ಜಿಯನ್ನೇ ವಜಾ ಮಾಡಿತ್ತು. ಈಗ ಆ ಒಂದು ಕಾರಣಗಳನ್ನ ಇಟ್ಕೋಬಹುದು, ಹೈಕೋರ್ಟ್ ಕೂಡ ಅದನ್ನ ಗಂಭೀರವಾಗಿ ಪರಿಗಣಿಸಬಹುದು. ಆ ಸಂದರ್ಭದಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ
ಪ್ರತಿವಾದಿಗಳು ಅಂದರೆ ಏನು ಪವಿತ್ರ ಗೌಡ ಪರ ವಕೀಲರಾಗಿರ್ಬೋದು, ಬಾಲನವರು ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಅವರು ಯಾವ ರೀತಿ ಬೇರೆ ಏನಾದರೂ ಇನ್ನಿತರ ಕಾರಣಗಳನ್ನು ನ್ಯಾಯಮೂರ್ತಿಗಳಿಗೆ ಅಲ್ಲಿ ಕೊಡ್ತಾರಾ ಇಲ್ವಾ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಆ ಸಂದರ್ಭದಲ್ಲಿ ಕೇವಲ ಅರ್ಜಿಯಲ್ಲಿ ಸಲ್ಲಿಕೆ ಮಾಡಿರುವಂಥ ಬೋರ್ಡ್ ಎಕ್ಸಾಮ್ ವಿಚಾರವನ್ನು ಬಿಟ್ಟು ಬೇರೆ ಏನಾದರೂ ಕಾರಣಗಳನ್ನು ಕೊಡ್ತಾರಾ, ಆ ಕಾರಣಗಳಿಗೆ ನ್ಯಾಯಮೂರ್ತಿಗಳು ಯಾವ ರೀತಿ ಮನ್ನಣೆಯನ್ನು ಕೊಡ್ತಾರೆ ಅನ್ನೋದು ಕೂಡ ಅಲ್ಲಿ ವಿಚಾರ ಭಾಳ ಗಂಭೀರವಾಗುತ್ತೆ. ಆದರೆ ಈ ಸದ್ಯದ ಮಟ್ಟಿಗೆ ಈಗ ವಿಚಾರಣೆ ಸಂಜೆ ವೇಳೆಗೆ ವಿಚಾರಣೆ ನಾಗಪ್ರಸನ್ನ ಅವರ ಪೀಠದಲ್ಲಿ ಬರ್ತಿರುವಂಥ ಬಗ್ಗೆ ಮಾಹಿತಿ ಇರುವಂಥದ್ದು. ಸದ್ಯ ಆ ಸಂದರ್ಭದಲ್ಲಿ ಏನು ಚರ್ಚೆ ಮತ್ತು ವಾದ ಪ್ರತಿವಾದ ಆಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಇಂತಹ ಪ್ರಕರಣಗಳ ಟ್ರಯಲ್ ಆರಂಭ ಆದ ಬಳಿಕ ಎಷ್ಟು ಪ್ರಕರಣಗಳಲ್ಲಿ ಅಥವಾ ಪ್ರಕರಣಗಳಲ್ಲಿ ಸಿಕ್ಕಿರುವಂತಹ ಚಾನ್ಸಸ್ ಇದೆಯಾ ಜಾಮೀನು ಹೇಗೆ ಅಂತ ಹೇಳಿ? ಯಾಕಂದ್ರೆ ಅವರು ಕೊಟ್ಟಿರುವಂತಹ ಕಾರಣ ಗಂಭೀರತೆಯನ್ನ ಕೋರ್ಟ್ ಎಷ್ಟರ ಮಟ್ಟಿಗೆ ಅಲ್ಲಿ ತೆಗೆದುಕೊಳ್ಳುತ್ತೆ? ನವತೇಜನ್, ಪ್ರಮುಖವಾಗಿ ಬೇರೆ ಕೇಸ್ಗಳಲ್ಲಿ ಅಂದರೆ ಟ್ರಯಲ್ ನಡೆಯುವಂತಹ ಸಂದರ್ಭದಲ್ಲಿ ಯಾವ ಆರೋಪಿಗಳಿಗೂ ಸಹ ಈ ರೀತಿ ಮಧ್ಯಂತರ ಒಂದು ನಿರೀಕ್ಷಣಾ ಜಾಮೀನು ಕೊಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತೇಳಿ SPP ಅವರು ಕೂಡ ಹೇಳುವಂಥದ್ದು, ಕೆಲ ಕಾನೂನು ತಜ್ಞರು ಕೂಡ ಹೇಳುವಂಥದ್ದು. ಆದರೆ ಇಲ್ಲಿ ಪವಿತ್ರ ಗೌಡ ವಿಚಾರದಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು, ಅರ್ಜಿ ಹಾಕ್ಕೊಂಡಿರುವಂಥದ್ದು ಮಗಳ ಪಬ್ಲಿಕ್ ಬೋರ್ಡ್ ಎಕ್ಸಾಮ್ ಅನ್ನೋದು ಸೆಷನ್ಸ್ ಕೋರ್ಟಲ್ಲಿ ಏನು ಹಾಕ್ಕೊಂಡಿದ್ರು, ವಜಾ ಏನಾಗಿತ್ತು ಅದೇ ಯಥಾವತ್ತಾಗಿ ಹಾಕ್ಕೊಂಡಿದ್ದಾರೆ. ಆದರೆ ಈ ಒಂದು ಸಂದರ್ಭದಲ್ಲಿ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಪೀಠದ ಮುಂದೆ ಬೇರೆ ಏನಾದರೂ ಕಾರಣ, ಭಾಳ ಸೂಕ್ಷ್ಮವಾದ ಕಾರಣಗಳನ್ನು ಏನಾದರೂ ಅಲ್ಲಿ ಹೇಳ್ತಾರಾ, ತುಂಬ ಗಂಭೀರವಾದಂಥ ಒಂದು ಮನವಿಯನ್ನು ಅಲ್ಲೇನಾದರೂ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಆದರೆ ಈ ಒಂದು ಅನಾರೋಗ್ಯದ ಸಮಸ್ಯೆಗಳನ್ನು ಹೊರತುಪಡಿಸಿ ಬೇರೆ ಏನಾದರೂ ಕಾರಣಗಳನ್ನು ಅಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ನ್ಯಾಯಪೀಠ ಯಾವ ಥರ ಅದನ್ನು ಪರಿಗಣಿಸುತ್ತೆ ಅನ್ನೋದು ಕೂಡ ಅಲ್ಲಿ ಮುಖ್ಯವಾಗುತ್ತೆ. ಅಲ್ಲಿ ಆ ಪವಿತ್ರ ಗೌಡ ಪರ ವಕೀಲರು ಹೇಳುವಂಥ ಕಾರಣಗಳು ಭಾಳ ಸೂಕ್ಷ್ಮವಾಗಿದೆ, ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಏನಾದರೂ ಕಾರಣಗಳು ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ನ್ಯಾಯಪೀಠ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದ್ರ ಮೇಲೆ ಒಂದು ನಿರ್ಧಾರವಾಗುವಂಥದ್ದು. ಸದ್ಯದ ಮಟ್ಟಿಗೆ ಇವ್ರು ಕೊಟ್ಟಿರುವಂಥ ಕಾರಣ ಬೋರ್ಡ್ ಎಕ್ಸಾಮ್, ಅದೇ ಬೋರ್ಡ್ ಎಕ್ಸಾಮ್ ಮುಗಿದೋಗಿದೆ, ಅದನ್ನು ಹೊರತುಪಡಿಸಿ ಏನಾದರೂ ಕೊಟ್ಟಂಥ ಸಂದರ್ಭದಲ್ಲಿ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋ ಒಂದು ಕಡೆ ಆದರೆ ಕೇವಲ ಬೋರ್ಡ್ ಎಕ್ಸಾಮ್ ಮೇಲೆ ಅದು ಪೀಠ ಅದನ್ನು ಪರಿಗಣಿಸಲ್ಲ ಅನ್ನೋದು ಕೆಲವರು ವಕೀಲರು ಹೇಳುವಂಥ ಮಾತು. ಒಟ್ಟಲ್ಲಿ ಇವತ್ತಿನ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಯಾವ ರೀತಿ ಒಂದು ವಾದ ಪ್ರತಿವಾದ ಮತ್ತು ವಿಚಾರಣೆ ಸಂದರ್ಭದಲ್ಲಿ ಯಾವ ರೀತಿ ಅವರು ವಾದವನ್ನು ಮಾಡ್ತಾರೆ, ಯಾವ ರೀತಿ ಕಾರಣಗಳನ್ನು ಕೊಡ್ತಾರೆ ಅದು ಕೂಡ ನೋಡಬೇಕಾಗುತ್ತೆ. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ್ ಡೀಟೇಲ್ಸ್ಗೆ. ಚಿಕ್ಕಮಗಳೂರಲ್ಲಿ ಕಂದಾಯ ಇಲಾಖೆ ಮಹಾ ಎಡವಟ್ಟನ್ನ ಮಾಡಿದೆ. ಅರಣ್ಯ ಇಲಾಖೆಯ ಕ್ರಮಕ್ಕೆ 150ಕ್ಕೂ ಅಧಿಕ ಕುಟುಂಬಗಳು ಕಂಗಾಲಾಗಿವೆ. 1992ರಲ್ಲಿ ಹಕ್ಕು ಪತ್ರವನ್ನ ನೀಡಿದಂತಹ ಜಾಗ ಇದೀಗ ಅರಣ್ಯ ಇಲಾಖೆಯದ್ದು ಅಂತ ಅರಣ್ಯ ಇಲಾಖೆ ಹೇಳ್ತಾ ಇದೆ. ಚಿಕ್ಕಮಗಳೂರಲ್ಲಿ ಕಂದಾಯ ಇಲಾಖೆಯ ಮಹಾ ಎಡವಟ್ಟು, ಅರಣ್ಯ ಇಲಾಖೆಯ ಕ್ರಮಕ್ಕೆ ಇದೀಗ 150ಕ್ಕೂ ಅಧಿಕ ಕುಟುಂಬಗಳು ಕಂಗಾಲಾಗಿ ಹೋಗಿವೆ. ಹಕ್ಕುಪತ್ರ ಇರುವ ಜಾಗದಲ್ಲಿ ಮನೆ ಕಟ್ಟಬೇಕು ಅಂತ ಜನ ಮನೆ ಕಟ್ಟೋದಕ್ಕೆ ಹೋದ್ರೆ ತಮ್ಮ ಹತ್ರ ಹಕ್ಕುಪತ್ರ ಇದ್ರೂ ಕೂಡ ಅವರಿಗೆ ಅಡ್ಡಿ ಆಗ್ತಾ ಇದೆ. ಕಾರಣ ಅರಣ್ಯ ಇಲಾಖೆಯ ವಿರುದ್ಧ ಟೆಂಟ್ ಹಾಕಿ ಈಗ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕಡೂರು ತಾಲೂಕಿನ ಗೌಡನಕಟ್ಟೆ ಹಳ್ಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 150ಕ್ಕೂ ಅಧಿಕ ಜನರಿಗೆ ಹಕ್ಕುಪತ್ರವನ್ನ ಕಂದಾಯ ಇಲಾಖೆ ಕೊಟ್ಟಿತ್ತು. ಈಗ ಅದು ಅರಣ್ಯ ಇಲಾಖೆಗೆ ಸೇರಿದ ಜಾಗ ಅಂತ ದಾಖಲೆಗಳಲ್ಲಿ ಇದೆ. ಮನೆ ಕಟ್ಟಲು ಬಿಡಲ್ಲ ಅಂತ ಅರಣ್ಯ ಇಲಾಖೆ ಹೇಳ್ತಾ ಇದೆ. ಅಧಿಕಾರಿಗಳು ಏನ್ ಮಾಡ್ತಾರೆ ಹಾಗಾದ್ರೆ? ಯಾವ ರೀತಿಯಾಗಿ ಜನರಿಗೆ ಹಕ್ಕುಪತ್ರ ಕೊಡೋದು ಸರ್ಕಾರ, ಮತ್ತೊಂದು ಕಡೆ ಅದನ್ನೇ ಗೌರ್ಮೆಂಟ್ ಜಾಗ, ಅದನ್ನೇ ಅರಣ್ಯ ಇಲಾಖೆ ಜಾಗ ಅಂತ ಹೇಳೋದು. ಹಕ್ಕುಪತ್ರ ನೀಡಿದ ಜಾಗವನ್ನ ಕಂದಾಯ ಇಲಾಖೆಗೆ ವರ್ಗಾಯಿಸಿ ಗೌಡನಕಟ್ಟೆ ಹಳ್ಳಿ ಗ್ರಾಮದ ಸರ್ವೆ ನಂಬರ್ 42 ಮತ್ತು 43ರಲ್ಲಿರುವ ಜಾಗ ಗೋಮಾಳ ಜಾಗಕ್ಕೆ ಹಕ್ಕುಪತ್ರ ವಿತರಣೆಯನ್ನ ಮಾಡಿತ್ತು ಕಂದಾಯ ಇಲಾಖೆನೆ. ಈಗ ಪ್ರತಿಭಟನಾ ಸ್ಥಳಕ್ಕೆ ಕಡೂರು ತಹಶೀಲ್ದಾರ್ ಪೂರ್ಣಿಮಾ ಭೇಟಿ ಕೊಟ್ಟಿದ್ದಾರೆ. ಯಗಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಗೆ ನಾವು ದಾಖಲೆಗಳನ್ನ ತೋರಿಸ್ತಾ ಇದೀವಿ ನೋಡಿ. ಒಂದ್ ಕಡೆ ಗೋಮಾಳ ಅಂತ ಹೇಳಿ ಪಕ್ಕದಲ್ಲೇ ಅರಣ್ಯ ಅಂತ ಹೇಳಿ ಬರ್ದಿದ್ದಾರೆ. ಸೊ ಕಂದಾಯ ಇಲಾಖೆಯ ಅಂಡರ್ಗೆ ಬರುತ್ತೆ ಗೋಮಾಳ ಅಂತ ಹೇಳಿ. ಅದೇ ಕಾರಣಕ್ಕಾಗಿ ಜನರಿಗೂ ಕೂಡ ಹಕ್ಕುಪತ್ರ ಕೊಟ್ಟಿರೋದು. ಆದ್ರೆ ಅರಣ್ಯ ಇಲಾಖೆಗೆ ಪೂರ್ಣ ವರ್ಗಾಯಿಸಲಾಗಿದೆ ಅನ್ನೋದನ್ನ ಕೂಡ ಅಲ್ಲೇ ಮೆನ್ಷನ್ ಮಾಡಲಾಗಿದೆ. ಹಾಗಾಗಿ ಇದೀಗ ಕಂದಾಯ ಇಲಾಖೆ ಆ ಕಡೆ ಜನರಿಗೂ ಹಕ್ಕುಪತ್ರ ಕೊಟ್ಟು ಈ ಕಡೆ ಅದನ್ನ ಅರಣ್ಯ ಇಲಾಖೆಗೂ ಪೂರ್ಣವಾಗಿ ವರ್ಗಾಯಿಸಲಾಗಿದೆ ಅಂತ ಹೇಳಿ ಅರಣ್ಯ ಇಲಾಖೆ ಜಾಗ ಅಂತ ಹೇಳಿದ್ರೆ, ಹಾಗಾದ್ರೆ ಇಲ್ಲಿ ಏನ್ ಮಾಡಿದೆ ಕಂದಾಯ ಇಲಾಖೆ? ಎಷ್ಟು ದೊಡ್ಡ ಮಟ್ಟದಲ್ಲಿ ಜನರನ್ನ ಬೀದಿಗೆ ತಳ್ಳುವ ಕೆಲಸವನ್ನ ಮಾಡಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅರಣ್ಯ ಇಲಾಖೆ ಹೇಳ್ತಾ ಇದೆ ನಮ್ ಜಾಗ ಇದು ಅಂತ ಹೇಳಿ, ಆದ್ರೆ ಜನ ಹೇಳ್ತಾರೆ ನಮ್ಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಸ್ವಾಮಿ ಕಂದಾಯ ಇಲಾಖೆಯವರೇ ಅಂತ ಹೇಳಿ. ಸೊ ಇವರು ಮಾಡುವ ಎಡವಟ್ಟು ಜನರನ್ನ ಬೀದಿಗೆ ತಳ್ತಾ ಇದೆ. ಗೌಡನಕಟ್ಟೆಹಳ್ಳಿ ಗ್ರಾಮಸ್ಥರು ಇವತ್ತಿನ ದಿನ ಹಿಂದೆ
ಇದೇ ಗ್ರಾಮಕ್ಕೆ 91-92 ಇಸ್ವಿಯಲ್ಲಿ 42-43ನೇ ಸರ್ವೆ ನಂಬರ್ನಲ್ಲಿ ನಿವೇಶನ ಹಕ್ಕುಪತ್ರ ನೀಡಿದ್ದು, ಆ ನಿವೇಶನ ಹಕ್ಕುಪತ್ರ ನೀಡಿದ ಪ್ರಕಾರ ನಾವು ಗ್ರಾಮ ಹೆಚ್ಚುವರಿ ಆದ ಪ್ರಕಾರ ಈ ಜಾಗಕ್ಕೆ ಬಂದು ಈ ಜಾಗ ಅಚ್ಚುಕಟ್ಟು ಮಾಡ್ಕೊಂಡು ಅದನ್ನು ಮನೆ ಕಟ್ಕೊಳಕ್ಕೆ ಅಂತ ಬಂದಾಗ ಅರಣ್ಯ ಇಲಾಖೆ ಬಂದು ನಮ್ಮ ಅರಣ್ಯ ಇಲಾಖೆ ಒಳಗೆ ಐತಿ. ಆ ಉದ್ದೇಶದಿಂದ ಇದನ್ನು ನೀವು ಕಟ್ಟಕ್ಕೆ ಬಿಡೋದಿಲ್ಲ, ನಾವು ಕಿತ್ತಾಕ್ತೀವಿ ಅಂತೇಳಿ ಆ ಉದ್ದೇಶದಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ಸರ್ವೆ ನಂಬರ್ 43ರಲ್ಲಿ ಈ ಹಿಂದೆ ನಮಗೆ ನಮ್ಮೂರಲ್ಲಿ ಒಂದು 100 ಜನಕ್ಕೆ ಒಂದು ಹಕ್ಕುಪತ್ರ ನೀಡಿದ್ರು. ಈಗ ಒಂದು ಈ ಗ್ರಾಮದವರು ಮನೆ ಇರ್ತವ್ರಲ್ಲ ಬಂದು ಮನೆ ಕಟ್ಟಕ್ಕೆ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಏನಾಗ್ತಾರೆ, ನಮ್ಮ ಜಾಗ ಈ ಗೋಮಾಳದಲ್ಲಿ ಅವಾಗ ಆ ಹಕ್ಕುಪತ್ರ ಹಿಡ್ಕೊಂಡು ನಾವೀಗ ಏನು ಮಾಡಿದ್ವಿ ಅಂದರೆ ಬಂದ್ಬಿಟ್ಟು ಮನೆ ಕಟ್ಕೊಳ್ಳೋಣ ಅಂತ ಬಂದ್ವಿ. ಆ ವಿಚಾರಕ್ಕೆ ಬಂದ್ವಿ ಅನ್ನೋ ಕಾರಣಕ್ಕೆ ಈ ಅರಣ್ಯ ಇಲಾಖೆಯವ್ರು ಏನು ಮಾಡ್ತಾ ಇದ್ದಾರೆ, ಬಂದು ನಿಲ್ಲಿಸ್ತಾ ಇದ್ದಾರೆ. ಹೇಗೆ ಕಟ್ತೀರಿ, ಇದು ನಮ್ಮದು ಅಂತ ಹೇಳ್ತಿದ್ದಾರೆ. ನಮಗೆ ಹಕ್ಕುಪತ್ರ ಕೊಟ್ಟರೋ ಸುಳ್ಳು, ಇಲ್ಲ ಅರಣ್ಯ ಇಲಾಖೆಯವ್ರು ಹೇಳ್ತಿರೋ ಸುಳ್ಳು ಒಂದು ನಮಗೆ ಗೊತ್ತಾಗ್ತಾ ಇಲ್ಲ. ಆದ ಕಾರಣ ನಾವು ಈ ಹೋರಾಟವನ್ನು ಎಂದಿಗೂ ನಿಲ್ಲಿಸೋದಿಲ್ಲ. ಮನೆ ಕಟ್ಟೋ ನಾವು ಮಿಸ್ ಆಗಿಲ್ಲ, ನಾವೀಗ ಬಂದಿಲ್ಲಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಯೋಗೇಶ್ ಕಾಮೇನಹಳ್ಳಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗೇಶ್, ಈಗಾಗಲೇ ಹಕ್ಕುಪತ್ರವನ್ನ ಕೊಟ್ಟಿದ್ದು ಯಾವಾಗ ಜನರಿಗೆ 1992ರಲ್ಲಿ, ಆದ್ರೆ ಈಗ ಅರಣ್ಯ ಇಲಾಖೆ ಜಾಗ ಅಂತ ಹೇಳ್ತಿದ್ದಾರೆ. ಕಂದಾಯ ಇಲಾಖೆ ಏನ್ ಮಾಡ್ತಾ ಇದೆ? ಕಂದಾಯ ಇಲಾಖೆ ಮಾಡಿರೋದು ಜನರನ್ನೇನು ಬೀದಿಗೆ ತಳ್ಳಬೇಕು ಅಂತಾನ ಈ ರೀತಿಯಾಗಿ ಮಾಡಿರೋದು? ಏನು ಕಂದಾಯ ಇಲಾಖೆ ಮಾಡಿದಂತಹ ಮಹಾ ಎಡವಟ್ಟಿನಿಂದಾಗಿ ಇವತ್ತು 150ಕ್ಕೂ ಅಧಿಕ ಕುಟುಂಬಗಳು ಏನು ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ 1992ರಲ್ಲಿಯೇ 152 ಕುಟುಂಬಕ್ಕೆ ಅಂದಿನ ಜಿಲ್ಲಾ ಆಡಳಿತ ಏನು ಕಂದಾಯ ಇಲಾಖೆ ಮೂಲಕವಾಗಿ ಏನು ಹಕ್ಕುಪತ್ರವನ್ನ ಕೊಟ್ಟಿತ್ತು. ಆ ಒಂದು ಹಕ್ಕುಪತ್ರವನ್ನ ಇಟ್ಕೊಂಡಿದ್ರು. ಆದ್ರೆ ಗ್ರಾಮಗಳ ವಿಸ್ತೀರ್ಣ ಹೆಚ್ಚಾದಂತೆ ಮನೆಗಳ ಅವಶ್ಯಕತೆ ಬಿದ್ದಂತಹ ಸಂದರ್ಭದಲ್ಲಿ ಮನೆಗಳನ್ನ ಕಟ್ಕೊಳ್ಳಿಕ್ಕೆ ಹಕ್ಕುಪತ್ರ ಇದ್ದಂತಹ ಜಾಗವನ್ನ ಸಮತಟ್ಟು ಮಾಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಇದೀಗ ಶಾಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಇದು ನಮ್ಮ ಇಲಾಖೆಗೆ ಸೇರಿದ ಜಾಗ, ಅರಣ್ಯ ಇಲಾಖೆಗೆ ಕಂದಾಯ ಇಲಾಖೆಯಿಂದ ಈ ಒಂದು ಜಾಗವನ್ನ ವರ್ಗಾವಣೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಮನೆಯನ್ನ ಕಟ್ಟೋದಿಕ್ಕೆ ಬಿಡೋದಿಲ್ಲ ಅನ್ನೋ ಒಂದು ತಕರಾರನ್ನ ಕೂಡ ಈಗ ಅರಣ್ಯ ಇಲಾಖೆ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಗೌಡನಕಟ್ಟೆಹಳ್ಳಿ ಗ್ರಾಮಸ್ಥರು ಸಾಕಷ್ಟು ಕಂಗಾಲಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂತಂದ್ರೆ 1992ರಲ್ಲಿ 150ಕ್ಕೂ ಅಧಿಕ ಕುಟುಂಬಗಳಿಗೆ ಸರ್ಕಾರವೇ ಅಂದು ಹಕ್ಕುಪತ್ರವನ್ನ ಕೊಟ್ಟಿದ್ರು ಕೂಡ ಇದೀಗ ಅರಣ್ಯ ಇಲಾಖೆಯವರು ತಕರಾರನ್ನ ತೆಗೆದಿರೋದ್ರಿಂದಾಗಿ ಬೇರೆ ದಾರಿ ಕಾಣದೆ ಅದೇ ಜಾಗದಲ್ಲಿ ಈಗ ಗೌಡನಕಟ್ಟೆಯ ಗ್ರಾಮದ ಇಡೀ ಗ್ರಾಮಸ್ಥರು ಕೂಡ ಟೆಂಟ್ ಅನ್ನ ಹಾಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರತಕ್ಕಂಥದ್ದು. ನಮಗೆ ಸಂಬಂಧಪಟ್ಟಂತ ತಾಲೂಕು ಆಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ನಮ್ಮ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿಕೊಡ್ಬೇಕು. ಅಷ್ಟೇ ಅಲ್ಲದೆ ಈಗ ಏನು ಅರಣ್ಯ ಇಲಾಖೆಯವರು ಈ ಜಾಗ ನಮ್ದು ಅಂತ ಹೇಳ್ತಿದ್ರೆ ಆ ಜಾಗವನ್ನ ಸಂಪೂರ್ಣವಾಗಿ ಏನು ಕಂದಾಯ ಇಲಾಖೆಗೆ ವರ್ಗಾವಣೆ ಮಾಡಿಕೊಡ್ಬೇಕು. ಆ ಮೂಲಕವಾಗಿ ತಮಗೆ ಏನು ಈ ಒಂದು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ಗೌಡನಕಟ್ಟೆ ಗ್ರಾಮದ ಸರ್ವೆ ನಂಬರ್ 42 ಮತ್ತು 43ರಲ್ಲಿ ಏನು ಇದನ್ನ ಹಕ್ಕುಪತ್ರವನ್ನ ಕೊಟ್ಟಿದ್ದಾರೆ ಅದೇ ಜಾಗದಲ್ಲಿ ನಾವು ಮನೆಯನ್ನ ಕಟ್ಕೊಡ್ಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಏನು ಸರ್ವೆ ನಂಬರ್ 43ರಲ್ಲಿ 25 ಎಕರೆ 31 ಕುಂಟೆ ಜಾಗ ಇದೆ. ಅದೇ ರೀತಿಯಾಗಿ ಸರ್ವೆ ನಂಬರ್ 42ರಲ್ಲಿಯೂ ಕೂಡ ಯೋಗೇಶ್ ನಮ್ಮ ಜೊತೆ ಮಾತಾಡೋದಕ್ಕೆ ಕಡೂರು ತಹಶೀಲ್ದಾರ್ ಆಗಿರುವಂತಹ ಪೂರ್ಣಿಮಾ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಪೂರ್ಣಿಮಾ ಅವರೇ. ಓಕೆ, ಅವರ ಸಂಪರ್ಕ ಕಟ್ ಆಗಿದೆ. ಯೋಗೇಶ್ ಅವರೀಗ 92ರಲ್ಲಿ ಆಗಿರೋದು ಆಲ್ಮೋಸ್ಟ್ 30-35 ವರ್ಷಗಳ ಆಗ್ತಾ ಬಂತು. ಯಾರು ಕೂಡ ಆ ಸಂದರ್ಭದಲ್ಲಿ ಮನೆ ಕಟ್ಟಲಿಲ್ವಾ ಅಥವಾ ಡಾಕ್ಯುಮೆಂಟ್ಸ್ ಅನ್ನ ಚೆಕ್ ಮಾಡ್ಲಿಲ್ವಾ ಜನ? ಯಾವಾಗ ಅರಣ್ಯ ಇಲಾಖೆಗೆ ವರ್ಗಾವಣೆ ಮಾಡಲಾಗಿರೋದು ಇದು? ನವಿತಾ, ಏನು ಈ ಒಂದು ಜಾಗದಲ್ಲಿ ನಿರಂತರವಾಗಿ ಅಂದ್ರೆ ಗ್ರಾಮದ ವ್ಯಾಪ್ತಿ ಚಿಕ್ಕದಿದ್ದಂತಹ ಸಂದರ್ಭದಲ್ಲಿ ಜೊತೆಗೆ ಮನೆಗಳು ಸಾಕಷ್ಟು ವಿಶಾಲವಾಗಿತ್ತು. ಈ ಜನಸಂಖ್ಯೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಮನೆಗಳ ಹೆಚ್ಚುವರಿ ಮನೆ ಅವಶ್ಯಕತೆ ಬೆಳೆದಂತ ಈ ಸಂದರ್ಭದಲ್ಲಿ ಇವರೇನು ಗ್ರಾಮಸ್ಥರು ಮನೆಗಳನ್ನ ಕಟ್ಕೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಒಂದು ಅರಣ್ಯ ಇಲಾಖೆ ಯಾವಾಗ ಗ್ರಾಮಸ್ಥರು ಆ ಒಂದು ಜಾಗಕ್ಕೆ ಹೋಗಿ ಸಮತಟ್ಟು ಮಾಡ್ಲಿಕ್ಕೆ ಮುಂದಾಗ್ತಾರೆ ಆಗ ಅರಣ್ಯ ಇಲಾಖೆ ಬಂದಿರತಕ್ಕಂಥದ್ದು. ಅರಣ್ಯ ಇಲಾಖೆಯವರು ಹೇಳ್ತಾ ಇರ್ತಕ್ಕಂಥದ್ದು, ನಮಗೆ ಈ ಒಂದು ಜಾಗ ಏನಿದೆ ಇದು 1989-90ರಲ್ಲೇ ಈ ಒಂದು ಜಾಗವನ್ನ ಅರಣ್ಯ ಇಲಾಖೆಗೆ ವರ್ಗಾವಣೆ ಮಾಡಿಕೊಟ್ಟಿದ್ದಾರೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ 92ರಲ್ಲಿ ಹಕ್ಕುಪತ್ರವನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಅರಣ್ಯ ಇಲಾಖೆಯವರು ನೋಡಿದ್ರೆ ನಮಗೆ 90ರಲ್ಲಿಯೇ ಈ ಒಂದು ಜಾಗ ವರ್ಗಾವಣೆ ಆಗಿದೆ ಅನ್ನೋ ಒಂದು ಪಟ್ಟನ್ನ ಹಿಡಿದಿರ್ತಕ್ಕಂಥ. ಒಟ್ಟಿನಲ್ಲಿ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳ ಈ ಒಂದು ದ್ವಂದ್ವ ನೀತಿಯಿಂದಾಗಿ ಸಾರ್ವಜನಿಕರು ಮತ್ತು ಈ ಒಂದು ಗೌಡನಕಟ್ಟೆ ಗ್ರಾಮಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು. ನವಿತಾ, ಈಗ ನೀವೇ ಹೇಳಿದ ಹಾಗೆ ಈಗ ಅಂದ್ರೆ ಸ್ವಲ್ಪ ಫ್ಯಾಮಿಲಿ ದೊಡ್ಡದಾಗ್ತಾ ಹೋದಂಗೆ ವಿಸ್ತೀರ್ಣ ಹೋದಂಗೆ ಈ ರೀತಿಯಾಗಿ ಈಗ ನೋಡೋದಕ್ಕೆ ಹೋಗಿದ್ದಾರೆ ಅವರು ಅಂತ ಹೇಳಿ, ಈಗ ಹಕ್ಕುಪತ್ರ ಕೊಟ್ಟಂತಹ ಸಂದರ್ಭದಲ್ಲಿ ಅದೇ ಸೇಮ್ ಆ ಒಂದು ಜಾಗದಲ್ಲಿ ಈಗ ಅರಣ್ಯ ಇಲಾಖೆಯವರು ಹೇಳ್ತಿದ್ದಾರೆ 90-91ರಲ್ಲೇ ಕೊಟ್ಟಿದ್ರು ನಮ್ಗೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಯಾರು ಕೂಡ ಡಾಕ್ಯುಮೆಂಟ್ಸ್ ಅನ್ನ ಸರಿ ಮಾಡಿ ನೋಡಿರ್ಲಿಲ್ವಾ ಅಥವಾ ಆ ನಂತರ ಆಲ್ಮೋಸ್ಟ್ 30-35 ವರ್ಷಗಳ ಕಾಲ ಈಗ ಯಾವ್ದಾದ್ರು RTCಲೂ ಕೂಡ ಗೊತ್ತಾಗಿರ್ಲಿಲ್ವಾ ಹೇಗೆ ಜನರಿಗೆ?
ನಂತರ ಏನು ಈ ಒಂದು ತಾಲೂಕು ಆಡಳಿತವೇ ಮುಂದೆ ನಿಂತು ಏನು ಹಕ್ಕುಪತ್ರವನ್ನ ಕೊಟ್ಟಿರೋದ್ರಿಂದಾಗಿ ಎಲ್ಲಾ ರೀತಿಯಲ್ಲಿಯೂ ಕೂಡ ಡಾಕ್ಯುಮೆಂಟ್ಗಳು ಸರಿ ಇರ್ತದೆ ಅನ್ನೋ ಒಂದು ನಂಬಿಕೆ ಆ ಕಾಲದಲ್ಲಿ ಇರ್ತಕ್ಕಂಥ ಜನಗಳಿಗೆ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಏನು ಪಾಣಿಯಲ್ಲೂ ಕೂಡ ಗೋಮಾಳ ಅರಣ್ಯ ಅಂತಕ್ಕಂಥ ಬರ್ತಾ ಇದ್ದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇರೋದಿಲ್ಲ. ಇದು ಸಂಪೂರ್ಣವಾಗಿ ಗೋಮಾಳ ಅನ್ನೋ ಒಂದು ನಂಬಿಕೆ ಸ್ಥಳೀಯರನ್ನ ಆವರಿಸಿತ್ತು. ಹಾಗಾಗಿ ಅವ್ರು ಯಾರು ಕೂಡ ಡಾಕ್ಯುಮೆಂಟ್ ಗಳನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಹೋಗಿರ್ಲಿಲ್ಲ. ಸರ್ಕಾರ ಕೊಟ್ಟಿದ್ದಂತ ಹಕ್ಕುಪತ್ರಗಳನ್ನ ಮಾತ್ರ ತಮ್ಮ ಬಳಿ ಇಟ್ಕೊಂಡಿದ್ರು. ಇವತ್ತಿಗೂ ಕೂಡ ಏನು ಆ ಒಂದು ಪ್ರತಿಭಟನಾ ಸ್ಥಳದಲ್ಲಿ 100ಕ್ಕೂ ಅಧಿಕ ಜನ ತಮಗೆ ಅವತ್ತು ತಾಲೂಕು ಆಡಳಿತ ಕೊಟ್ಟಿದ್ದಂತ ಹಕ್ಕುಪತ್ರಗಳನ್ನ ಕೂಡ ಇಟ್ಕೊಂಡು ಒಂದು ಪ್ರತಿಭಟನೆಯನ್ನ ಮಾಡಿ. ಈಗ ಪಿಡಿಒ ಆಗಿರ್ಬೋದು, ತಾಲೂಕು ಆಡಳಿತದವರು ಏನ್ ಹೇಳ್ತಿದ್ದಾರೆ? ಅಟ್ಲೀಸ್ಟ್ ತಹಶೀಲ್ದಾರ್ ಪೂರ್ಣಿಮಾ ಅವರು ಈ ಕುರಿತು ಏನು ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಪ್ರತಿಭಟನಾಕಾರರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡಿರ್ತಕ್ಕಂಥದ್ದು. ಏನು 1 ತಿಂಗಳ ಒಳಗಾಗಿ ನಾವು ಅರಣ್ಯ ಇಲಾಖೆ ಇರ್ಬೋದು ಮತ್ತೆ ಕಂದಾಯ ಇಲಾಖೆಯ ಉನ್ನತ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡ್ತೇವೆ, ಪತ್ರವನ್ನ ಬರೆದು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿ ಕೊಡ್ತೇವೆ ಅಂತೇಳಿ 1 ತಿಂಗಳ ಗಡುವನ್ನ ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ಯೋಗೇಶ್ ಡೀಟೇಲ್ಸ್ಗೆ. ನ್ಯಾಯ ಕೊಡಿಸುವಂತೆ ಕುಮಾರಸ್ವಾಮಿ ಕಾಲಿಗೆ ಬಿದ್ದಂತಹ ವ್ಯಕ್ತಿ ನನ್ನ ಪತ್ನಿ ವಿಜಯಲಕ್ಷ್ಮಿ ಜೊತೆ ಅನ್ನದಾನಿ ಅಕ್ರಮ ಸಂಬಂಧ ಹೊಂದಿದ್ದಾರೆ. ಮಳವಳ್ಳಿ ಮಾಜಿ ಶಾಸಕರ ವಿರುದ್ಧ ಅಕ್ರಮ ಸಂಬಂಧದ ಆರೋಪವನ್ನ ಮಾಡಿದ್ದಾರೆ ಒಬ್ಬ ವ್ಯಕ್ತಿ. ಹಾಗಾಗಿ ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಕುಮಾರಸ್ವಾಮಿ ಕಾಲಿಗೆ ಬಿದ್ದಿದ್ದಾರೆ. ನನ್ನ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಅನ್ನದಾನಿ ಅಕ್ರಮ ಸಂಬಂಧವನ್ನ ಹೊಂದಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯ ಕಾಲು ಹಿಡಿದು ವ್ಯಕ್ತಿ ಗೋಳಾಟ ಮಾಡಿದ್ದಾರೆ. ಪ್ರಸನ್ನ ಕುಮಾರ್ ಅನ್ನುವರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ದೂರನ್ನ ಕೊಟ್ಟಿದ್ದಾರೆ. ಅವರ ಕಾಲು ಹಿಡ್ಕೊಂಡಿದ್ದಾರೆ. ದಿಶಾ ಸಭೆ ಬಳಿಕ ಈ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಪ್ರಸನ್ನ ಕುಮಾರ್ ಅವರಿಗೆ ಭರವಸೆ ಕೊಟ್ಟಿದ್ದಾರೆ. ಮಂಡ್ಯದ ಜಿಲ್ಲಾ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಳವಳ್ಳಿಯ ಮಾಜಿ ಶಾಸಕ ಅನ್ನದಾನಿ ವಿರುದ್ಧ ಈ ಒಂದು ಆರೋಪವನ್ನ ಪ್ರಸನ್ನ ಕುಮಾರ್ ಅನ್ನುವಂತಹ ವ್ಯಕ್ತಿ ಮಾಡಿದ್ದಾರೆ. ನ್ಯಾಯ ಕೊಡಿಸಿ ನನಗೆ ಅಂತ ಹೇಳಿ ಕುಮಾರಸ್ವಾಮಿ ಕಾಲಿಗೆ ಬಿದ್ದು ಗೋಳಾಟ ಮಾಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಜೊತೆ ಅನ್ನದಾನಿ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅನ್ನೋದನ್ನ ನೇರವಾಗಿ ಆರೋಪವನ್ನ ಕುಮಾರಸ್ವಾಮಿಯ ಅವ್ರಿಗೇನೆ ಅಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ, ಅವರಿಬ್ಬರು ಅಕ್ರಮ ಸಂಬಂಧ ಇದೆ, ಹಾಗಾಗಿ ನನಗೆ ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ಬಳಿ. ಆಗ ಅವರು ಹೇಳಿದ್ದಾರೆ, ಸಭೆ ಮುಗಿಲಿ, ಆ ನಂತರ ನಾನು ಮಾತಾಡ್ತೀನಿ ಅಂತಾನು ಕೂಡ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಪ್ರಸನ್ನ ಕುಮಾರ್ ಅನ್ನುವರು ಇದೀಗ ಎಚ್.ಡಿ.ಕೆ ದೂರನ್ನ ಕೊಟ್ಟಿದ್ದು. ಇದು ಮಂಡ್ಯದ ಜಿಲ್ಲಾ ಪಂಚಾಯಿತಿಯಲ್ಲಿ ಇವತ್ತು ನಡೆದಿರುವಂತಹ ಘಟನೆ. ಕುಮಾರಣ್ಣ ಅವರಿಗೆ ನಾನು ಮನವಿ ಕೊಟ್ಟಿದ್ದೇನೆ ಅಂದರೆ, ಮಳವಳ್ಳಿ ಮಾಜಿ ಶಾಸಕರಾದಂಥ ಡಾಕ್ಟರ್ ಕೆ ಅನ್ನದಾನಿಯವರು ಹಾಗೂ ನಾನು ಮದುವೆ ಆದಂಥ ಹುಡುಗಿ ವಿದ್ಯಾಲಕ್ಷ್ಮಿಗೂ ಅಕ್ರಮ ಸಂಬಂಧ ಇತ್ತು ಸರ್. ಅದರ ವಿಚಾರವಾಗಿ ಕುಮಾರಣ್ಣ ಅವ್ರ ಹತ್ರ ಮನವಿ ಮಾಡಿಕೊಂಡು ನನಗಾಗಿರೋ ಕಷ್ಟದ ಬಗ್ಗೆ ಪರಿಹಾರ ಕೊಟ್ಟು ದಯವಿಟ್ಟು ನನಗೊಂದು ನ್ಯಾಯ ಕೊಡಿಸಿ ಅಂತ ಕುಮಾರಣ್ಣ ಅವ್ರನ್ನ ಕೇಳ್ಕೊಂಡೋಗಿ ಬಂದು ಮನವಿ ಕೊಟ್ಟಿದ್ದೀನಿ ಸರ್. 10 ವರ್ಷದಿಂದ ಆಕೆ ಜೊತೆ ಅಕ್ರಮ ಸಂಬಂಧ ಇತ್ತು ಸರ್. ನಾನು ಹಲವಾರು ಸತಿ ಬೇಡ್ಕೊಂಡು ಕೇಳಿಕೊಂಡು ಕೈ ಮುಕ್ಕೊಂಡ್ರು ನನಗೆ ಇದುವರೆಗೂ ನನಗೆ ಡೈವರ್ಸ್ ಕೊಟ್ಟಿಲ್ಲ ಸರ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಡೈವರ್ಸು, ಕಾನೂನು ರೀತಿಯಿಂದ ಡೈವರ್ಸು, ಒಂದು ಮಗು ನೋಡೋದಕ್ಕೆ ನನಗೆ ಪರ್ಮಿಷನ್ನು ಕಾನೂನು ರೀತಿಯಿಂದ ನಾನು ಕೇಳಿದೆ ವಿನಃ ಬೇರೆ ಯಾವುದೇ ರೀತಿಯಾದಂಥ ಇಲ್ಲ ಸರ್. ಹೇಳಿ ಸರ್, ಇದು ಅಕ್ರಮನ? ಇದು ಮಾಡ್ತಾರೆ, ಒಬ್ಬ ಜನಪ್ರತಿನಿಧಿ ಮಾಡ್ತಾರೋ ದೌರ್ಜನ್ಯ ಅಲ್ವಾ ಇದು? ಇದ್ರ ವಿಚಾರವಾಗಿ ನಾವು ಕುಮಾರಣ್ಣವರು ಕೊಡಕ್ಕೆ ಬಂದ್ವಿ ಸರ್ ಮನವಿನ. ಕುಮಾರಣ್ಣವರು ಕೊಟ್ಟಿದ್ದೀವಿ. ಕುಮಾರಣ್ಣ ನಾನು ಮಾತಾಡ್ತೀನಿ, ಇಲ್ಲೇ ಇರೋ ಅಂತ ಹೇಳಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದೀನಿ. ಕೆಲವು ಸಾಕ್ಷಿಗಳಿದೆ ಸರ್, ಬಟ್ ಅದನ್ನು ಪಬ್ಲಿಕಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಸರ್. ಇಲ್ಲಿ ಈ ಕಂಪಾರ್ಟ್ಮೆಂಟಲ್ಲಿ ಮಾಡೋಕ್ಕಾಗಲ್ಲ ಸರ್. ಸಾಕ್ಷಿ ಇದೆ ಸರ್, ಪ್ರಶ್ನೆ ಮಾಡೋಂಥ ಸಾಕ್ಷಿ ನನ್ನ ಹತ್ರ ಇದೆ ಸರ್. ಬೆಂಗಳೂರಲ್ಲಿ ಡಿಫರ್ಮೇಷನ್ ಕೇಸ್ ಹಾಕಿದ್ದಾರೆ. ವರ್ಷಾನುಗಟ್ಲೆಯಿಂದ ಫೋನಲ್ಲಿ ಮಾತಾಡ್ಬೋದು. ಒಬ್ಬರು ಶಾಸಕರು ಬೆಂಗಳೂರಲ್ಲಿ ನನ್ನ ಮನೇಲಿರೋ ನನ್ನ ಹೆಂಡತಿ ಜೊತೆ ನಾನು ಇಲ್ದೇ ಇರೋ ಟೈಮಲ್ಲಿ ಹಲವಾರು ರೀತಿ ಸಾಕ್ಷಿಗಳಿದೆ, ಕೊಡ್ತೀನಿ. ಅದು ಕಾಲ್ ಡೀಟೇಲ್ಸ್ ಇದೆ ನನ್ನ ಹತ್ರ, ಕೊಡ್ತೀನಿ. ಪ್ರಶ್ನೆ ಮಾಡ್ಬೋದು. ಯಾಕೆ ಸರ್ ಅದನ್ನು ಕೇಳಿದ್ದಕ್ಕೆ ನನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ನೋಡಿದ್ರು. ನಾನು ಅದಕ್ಕೆಲ್ಲ ಆಗಲ್ಲ ಅಂತಂದೆ, ಅದಕ್ಕೆಲ್ಲ ನಾನು ಒಪ್ಪೋದಿಲ್ಲ ಅಂತಂದೆ. ದುಡ್ಡಿಗೇನಕ್ಕೆ ಒಪ್ಕೋಬೇಕು? ನಮ್ಮನ್ನು ನಾವು ಮಾರ್ಕೋಬೇಕಾ? ಇವ್ರು ಮಾಡಿರೋ ಅನಾಚಾರಕ್ಕೆ ನಾನು ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಹಲವಾರು ಬರ್ಸಲ್ಲಿ ನನಗೆ ಫೋನ್ಗಳು. ಹೌದು ಸರ್, ಅಂದಾನಿ ಅಂದರೆ ಅವ್ರ ಮುಖಾಂತರ ಒಬ್ರು ಇದ್ದಾರೆ, ದೊಡ್ಡಬೋಳ್ಳಿ ಸದಾ ಅಂತಿದ್ದಾರೆ. ಈಕೆ 1.5 ಕೋಟಿ ಅಪಾರ್ಟ್ಮೆಂಟ್, ಲಕ್ಸುರಿ ಅಪಾರ್ಟ್ಮೆಂಟಲ್ಲಿ ಹೆಂಗಿದ್ದಾಳೆ, ಆ ಅಪಾರ್ಟ್ಮೆಂಟ್ಗೆ ಇವ್ರು ಬಂದು ರಾತ್ರಿ ಹೊತ್ತು ಕಾರಲ್ಲಿ ಸೇರ್ಕೊಂಡ್ಬಿಡೋದು. ನಾನೊಬ್ಬ ಬಡವ ನ್ಯಾಯ ಕೇಳಿದ್ದಕ್ಕೆ ನನ್ನ ಮೇಲೆ ಡಿಫರ್ಮೇಷನ್ ಕೇಸ್ ಹಾಕಿದ್ದಾರೆ. ಕುಮಾರಣ್ಣ ಅವರಿಗೆ ನಾನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಗೌಡ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್ ಗೌಡ, ಈಗ ನ್ಯಾಯಕ್ಕಾಗಿ ಪ್ರಸನ್ನ ಕುಮಾರಸ್ವಾಮಿಗೆ ದೂರನ್ನ ಕೊಟ್ಟಿದ್ದಾರೆ. ಮಾತಾಡಿದ್ರ ಕುಮಾರಸ್ವಾಮಿಯವರು ಇವರ ಬಳಿ, ಜೊತೆಗೆ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಆ ವ್ಯಕ್ತಿ ಬಳಿ ಏನೆಲ್ಲ ಸಾಕ್ಷಿಗಳಿದೆ? ನವಿತಾ, ಇವತ್ತು ಕುಮಾರಸ್ವಾಮಿ ಅವರು ಮಂಡ್ಯ ಪ್ರವಾಸವನ್ನ ಕೈಗೊಂಡಿದ್ರು. ಜೊತೆಗೆ ಜಿಲ್ಲಾ ಪಂಚಾಯತ್ ನಲ್ಲಿ ಅವರ ದಿಶಾ ಸಭೆ ಕೂಡ ನಿಗದಿಯಾಗಿತ್ತು. ಹೀಗಾಗಿ ಜಿಲ್ಲಾ ಪಂಚಾಯತ್ಗೆ ಕುಮಾರಸ್ವಾಮಿ ಅವರು ಆಗಮಿಸ್ತಾ ಇದ್ದಂತೆ ಪ್ರಸನ್ನ ಕುಮಾರ್ ಎನ್ನುವಂತಹ ಈ ವ್ಯಕ್ತಿ ಕುಮಾರಸ್ವಾಮಿ ಅವರ ಬಳಿ ಸಾಕಷ್ಟು ಗೋಳಾಟವನ್ನ ನಡೆಸಿದ್ರು.
ಅವರ ಕಾಲಿಗೆ ಬಿದ್ದು ನ್ಯಾಯವನ್ನ ಕೊಡಿಸಿ ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ಗೋಳಾಟವನ್ನ ಮಾಡಿದ್ರು. ಅಂದ್ರೆ ವಿಚಾರ ಇಷ್ಟೇ, ಈ ಪ್ರಸನ್ನ ಕುಮಾರ್ ಅಂತಕ್ಕಂಥವ್ರಿಗೆ ವಿಜಯಲಕ್ಷ್ಮಿ ಅಂತಕ್ಕಂಥ ಪತ್ನಿ ಇದ್ದಾರೆ. ಈ ಪತ್ನಿ ಜೊತೆ ಮಳವಳ್ಳಿ ಮಾಜಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಕೆ ಅನ್ನದಾನಿಯವರು ಅಕ್ರಮ ಸಂಬಂಧವನ್ನ ಹೊಂದಿದ್ದಾರೆ. ಹೀಗಾಗಿ ನನ್ನ ಹೆಂಡತಿ ನನಗೆ ಡಿವೋರ್ಸ್ ಅನ್ನು ಕೊಟ್ಟು ಅವರಿಬ್ರು ಚೆನ್ನಾಗಿರ್ಲಿ ಅನ್ನುವಂತ ಮಾತನ್ನ ಈತ ಹೇಳ್ತಾ ಇರುವಂತದ್ದು. ಆದ್ರೆ ಈತನಿಗೆ ಡಿವೋರ್ಸ್ ಅನ್ನು ಕೊಡ್ತಾ ಇಲ್ಲ, ಜೊತೆಗೆ ಮಾಜಿ ಶಾಸಕರ ಜೊತೆ ಅಕ್ರಮ ಸಂಬಂಧವನ್ನ ಕೂಡ ನನ್ನ ಪತ್ನಿ ಇಟ್ಕೊಂಡಿದ್ದಾರೆ. ಇದು ಯಾವ ನ್ಯಾಯ? ಹೀಗಾಗಿ ಸಾಕಷ್ಟು ಬಾರಿ ಪೊಲೀಸರ ಬಳಿ ಅಲ್ದಾಟವನ್ನು ಮಾಡಿದೆ. ಇದರ ಜೊತೆಗೆ ಸಾಕಷ್ಟು ಜನರ ಬಳಿ ಕೂಡ ಮನವಿಯನ್ನ ಮಾಡ್ಕೊಂಡೆ, ಆದ್ರೆ ನಂಗೆ ಎಲ್ಲೂ ಕೂಡ ನ್ಯಾಯ ಸಿಗ್ತಾ ಇಲ್ಲ. ಹೀಗಾಗಿ ಕುಮಾರಸ್ವಾಮಿ ಅವರ ಬಳಿ ಅಂತಿಮವಾಗಿ ಬಂದಿದ್ದೇನೆ. ಹೀಗಾಗಿ ಕುಮಾರಸ್ವಾಮಿ ಅವರು ನನ್ನ ಜೊತೆ ಅಂದ್ರೆ ದಿಶಾ ಸಭೆ ಬಳಿಕ ಮಾತನಾಡೋದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಪ್ರಸನ್ನ ಕುಮಾರ್ ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ಈತನ ಏನು ವಿಚಾರ ಅಂದ್ರೆ ಮಾಜಿ ಶಾಸಕರ ವಿರುದ್ಧ ಏನು ಆರೋಪ ಮಾಡ್ತಾ ಇದ್ದಾನೆ, ಈ ವಿಚಾರ ಜಿಲ್ಲಾ ಪಂಚಾಯತ್ ಮುಂದೆ ಒಂದು ರೀತಿಯ ಐಡ್ರಾಮಾ ಆಗಿತ್ತು ಇವತ್ತು. ನವಿತಾ. ಸುನಿಲ್, ಈಗ ಓಕೆ, ಥ್ಯಾಂಕ್ ಯು ಸುನಿಲ್ ಕುಮಾರ್ ಡೀಟೇಲ್ಸ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದೀಗ ನೊಂದ ಪತಿಯಾಗಿರುವಂತಹ ಪ್ರಸನ್ನ ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ ಕುಮಾರ್ ಅವರೇ, ಕುಮಾರಸ್ವಾಮಿ ಅವರ ಬಳಿ ಇವತ್ತು ಹೋಗಿದ್ರಿ, ಅವ್ರ ಕೈಕಾಲು ಹಿಡಿದ್ರಿ, ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ. ಎಷ್ಟು ಟೈಮಿಂದ ಈ ರೀತಿಯಾಗಿ ಒಂದು ಸಮಸ್ಯೆ ನೀವು ಅನುಭವಿಸ್ತಾ ಇದ್ದೀರಾ? ಯಾಕೆ ನಿಮ್ಮ ಹೆಂಡತಿ ಡಿವೋರ್ಸನ್ನು ಕೊಡ್ತಾ ಇಲ್ವಾ? ಅದೇ ಕಾರಣಕ್ಕಾಗಿ ಈ ರೀತಿಯಾಗಿ ಈಗ ಕೇಳ್ತಾ ಇದ್ದೀರಾ ಹೇಗೆ? ಕೇಳಿಸ್ತಾ ಇದೆ ಮೇಡಮ್? ನನ್ನ ವಾಯ್ಸ್ ಕೇಳಿಸ್ತಾ ನಿಮಗೆ? ನನ್ನ ಪ್ರಶ್ನೆ ಕೇಳಿಸ್ತಾ? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಓಕೆ, ಈಗ ಎಷ್ಟು ಟೈಮಿಂದ ಈ ರೀತಿಯಾಗಿ ನೀವು ಸಮಸ್ಯೆನ ಅನುಭವಿಸ್ತಾ ಇದ್ದೀರಾ? ಏನು ಆ್ಯಕ್ಚುಲಿ ನೀವು ಕುಮಾರಸ್ವಾಮಿ ಅವರ ಬಳಿ ಹೋಗಿ ಕೈಕಾಲು ಹಿಡಿದ್ರಿ, ಈ ಥರ ಒಂದು ಸಮಸ್ಯೆ ಇದೆ, ನ್ಯಾಯ ಕೊಡಿಸಿ ಅಂತ ಹೇಳಿದ್ರಿ. ನಿಮ್ಮ ಸಮಸ್ಯೆಯನ್ನು ಎಷ್ಟು ಟೈಮಿಂದ ಈ ರೀತಿಯಾಗಿ ಇದೆ ಅಂತ ಹೇಳಿ? ಮೇಡಮ್, ವಿಚಾರ ನಾವು ಕುಮಾರಣ್ಣ ಅವ್ರ ಹತ್ರ ಹೋಗಿದ್ ವಿಚಾರ ಬಂದ್ಬಿಟ್ಟು ನನ್ನ ವೈಫು ಮತ್ತೆ ಮಳವಳ್ಳಿ ಮಾಜಿ ಶಾಸಕರಾದಂತ ಡಾಕ್ಟರ್ ಕೆ ಅನ್ನದಾನಿ ಅವ್ರಿಗೂ ಇರೋ ಅಕ್ರಮ ಸಂಬಂಧದ ಬಗ್ಗೆ ಕುಮಾರಣ್ಣ ಅವ್ರಿಗೆ ಒಂದು ನ್ಯಾಯ ಕೇಳಕ್ ಹೋಗಿದ್ದೆ ಮೇಡಮ್. ನಾನು ನ್ಯಾಯ ಕೇಳಕ್ ಹೋಗಿ ಕುಮಾರಣ್ಣ ಅವ್ರಿಗೆ ಮನವಿ ಪತ್ರನೂ ಕೊಟ್ಟಿದೀವಿ ನಾವು. ಈ ವಿಚಾರವಾಗಿ ನಾವು ಕುಮಾರಣ್ಣ ಅವ್ರ ಹತ್ರ ಹೋಗಿದ್ದು ಮೇಡಮ್. ಅಲ್ಲ, ಈಗ ನೀವು ಕಾನೂನಿನ ಮೊರೆ ಹೋಗ್ಲಿಲ್ವಾ? ಕಾನೂನಿನ ಮುಖಾಂತರವಾಗಿ ಯಾವುದೇ ರೀತಿ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡ್ಲಿಲ್ವಾ ಇಲ್ಲಿ? ಮಾಡಿದ್ದೆ ಮೇಡಮ್, ಖಂಡಿತ ಮಾಡಿದ್ದೆ. ನಾನು ಶಾಂತಿನಗರ್ ಬೆಂಗಳೂರಲ್ಲಿ ನಾನು ಡೈವರ್ಸ್ ಕೇಸ್ ಹಾಕೊಂಡಿದ್ದೆ. ಆವಾಗ ನನ್ನ ಮೇಲೆ ವರದಕ್ಷಿಣೆ ಕೇಸ್, ಸುಳ್ಳು ವರದಕ್ಷಿಣೆ ಕೇಸ್ಗಳನ್ನ ಕೊಟ್ಟು 20 ಲಕ್ಷ ಕೊಡು, 10 ಲಕ್ಷ ಕೊಡು, 20 ಲಕ್ಷ ಕೊಡು, 30 ಲಕ್ಷ ಕೊಡು ಅಂತ ಈ ರೀತಿ ಡಿಮಾಂಡ್ ಮಾಡಿದ್ರು ಮೇಡಮ್ ನನಗೆ. ನೀವು ಅವ್ರಿಗೆ ಹೇಳಿಲ್ವಾ ಈ ರೀತಿಯಾದಂತಹ ಸಮಸ್ಯೆ ಇದೆ, ನಮ್ಮಿಬ್ಬರ ಮಧ್ಯೆ ಡಿವೋರ್ಸ್ ಕೊಡಿ ಅಂತ ಕೇಳಿದ್ರಾ ನೀವು? ನಾನು ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಟ್ಟೆ ಮೇಡಮ್. ಆಕೆ ಕೋರ್ಟ್ ಬರ್ಲಿಲ್ಲ ಮೇಡಮ್. ಓಕೆ. ಆ ಸಮಯದಲ್ಲಿ ನನಗೂ ಮಾನಸಿಕವಾಗಿ ನಾನು ನೊಂದಿರೋದ್ರಿಂದ ಕೋರ್ಟ್ಗೆ ಹೋಗಕ್ ಆಗ್ಲಿಲ್ಲ ಮೇಡಮ್. ಆಕೆನೂ ಬರ್ಲಿಲ್ಲ, ನಾನು ಕೋರ್ಟ್ಗೆ ಹೋಗ್ಲಿಲ್ಲ ಮೇಡಮ್. ಆಕೆ ಈಗ ಮೈಸೂರಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಇದ್ದಾಳೆ. ಆ ಅಪಾರ್ಟ್ಮೆಂಟ್ಗೆ ಮಾಜಿ ಶಾಸಕರಾದಂತ ಅಂದಾನಿ ಅವರು ಹೋಗ್ತಾ ಬರ್ತಾ ಇದಾರೆ ಮೇಡಮ್. ನೋಡಿ, ಈಗ ಯಾರೇ ಒಬ್ಬರ ವಿರುದ್ಧ ನಾವು ಈಗ ಅಂದ್ರೆ ದೂರು ಮಾಡ್ಬೇಕು ಅಥವಾ ಒಂದು ಆರೋಪವನ್ನ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಒಂದಷ್ಟು ಸಾಕ್ಷ್ಯಗಳು ಕೂಡ ಇರ್ಬೇಕಾಗುತ್ತೆ. ಆ ರೀತಿಯ ಸಾಕ್ಷ್ಯಗಳು, ದಾಖಲೆಗಳು ನಿಮ್ಮ ಹತ್ರ ಇದೆಯಾ ಹೇಗೆ ಅಂತ? ಮೇಡಮ್, ದಾಖಲೆ ಅಂತಂದ್ರೆ ಸತ್ಯಕ್ಕೆ ಹತ್ರ ಇರೋ ದಾಖಲೆ ಇದೆ ಮೇಡಮ್ ನನ್ನ ಹತ್ರ. ಸಂಪೂರ್ಣವಾಗಿ ದಾಖಲೆ ಇಲ್ಲದೆ ಸತ್ಯಕ್ಕೆ ಹತ್ರ ಇದೆ, ಕ್ವಶನ್ ಮಾಡೋ ಅಂತ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಮೇಡಮ್. ಯಾವಾಗ ನೀವು ಡಿವೋರ್ಸ್ಗೆ ಅಪ್ಲೈ ಮಾಡಿರೋದು? ಅಂದ್ರೆ ನೀವಿಬ್ರು ಕೂಡ ಹೋಗ್ಲಿಲ್ಲ ಕೋರ್ಟ್ಗೆ ಅಂತ ಹೇಳಿ ಹಂಗೆ ಇದೆಯಾ ಕೋರ್ಟ್ ಅಲ್ಲಿ? ಇನ್ನೂ ಕೂಡ ಏನಾದ್ರು ಕಂಟಿನ್ಯೂ ಆಗಿದೆಯಾ ಹೇಗೆ? ಇಲ್ಲ, ಕಂಟಿನ್ಯೂ ಆಗಿಲ್ಲ ಮೇಡಮ್, ಡಿಸ್ಮಿಸ್ ಆಗೋಯ್ತು ಅಂತಂದ್ರು. ಮತ್ತೆ ನೀವು ಅಪ್ಲೈ ಮಾಡಿಲ್ವಾ? ಮತ್ತೆ ನಾನು ಅಪ್ಲೈ ಮಾಡಿಲ್ಲ ಮೇಡಮ್, ಅಪ್ಲೈ ಮಾಡ್ಲಿಲ್ಲ ಮೇಡಮ್. ಯಾಕಂದ್ರೆ 16 ಬಾರಿ ನಾನು ಕೋರ್ಟ್ಗೆಲ್ಲ ಹಲ್ಲದಿ ಪೊಲೀಸ್ ಸ್ಟೇಷನ್ ಮೇಲೆ ನನ್ನ ಮೇಲೆಲ್ಲ ಇಲ್ಲಿಸಲ್ಲದ ಆರೋಪಗಳನ್ನೆಲ್ಲ ಕೊಟ್ಟು ಇದಾಗಿದೆ, ಫ್ರಸ್ಟ್ರೇಟೆಡ್ ಆಗಿರೋದ್ರಿಂದ ನಾನು ಹೋಗಕ್ ಹೋಗ್ಲಿಲ್ಲ ಮೇಡಮ್. ಅದು ನನ್ ತಪ್ಪಿರ್ಬೋದು ಅಷ್ಟೇ, ಅದು ಬಿಟ್ರೆ ನಂದು ಇನ್ನೇನು ತಪ್ಪಿಲ್ಲ ಮೇಡಮ್, ಖಂಡಿತ. ಯಾವಾಗ ಮದುವೆ ಆಗಿರೋದು ನಿಮ್ಗೆ? ಎಷ್ಟು ವರ್ಷ ನಿಮ್ಗೆ ಚೆನ್ನಾಗಿತ್ತು ಸಂಸಾರ? ಯಾವಾಗಿಂದ ಈ ರೀತಿಯಾಗಿ ಆಗಿರೋದು? ಆಯ್ತು ಮೇಡಮ್, 2012 ಅಲ್ಲಿ ಮದುವೆ ಆಗಿದ್ದು ಮೇಡಮ್. 11 ಅಲ್ಲಿ. ಮದ್ವೆಗಿಂತ ಮುಂಚೆಯಿಂದನೂ ಅವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ರು ಮೇಡಮ್ ಇವರು. ನಾನು ಆಫೀಸ್ಗೆ ಹೋದಾಗ ಅವ್ರ ಜೊತೆ ಫೋನಲ್ಲಿ ಸಂಭಾಷಣೆ ಮಾಡೋದು ಇವರು. ಅದಕ್ಕೆ ಬೇಕಾದಂತ ಹೇಳಿ ಮೇಡಮ್. ಈಗ ನೀವು ಹೇಳಿದ್ರಿ ಕಾಲ್ ಡೀಟೇಲ್ಸ್ ಕೂಡ ಇದೆ ನನ್ನ ಹತ್ರ ಅಂತ ಹೇಳಿದ್ರಿ. ಕಾನೂನಿನ ಮೊರೆನೇ ಹೋಗ್ಬೋದಲ್ವಾ ನೀವು ಅಂತ ಹೇಳಿ ಈಗ ಹೇಳ್ತಿದ್ರಿ ನೀವು. ಇಲ್ಲ, ನನಗೆ ಸಾಕಾಗೋಯ್ತು, ನನಗೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಬಟ್ ಕಾನೂನಿನ ಮುಖಾಂತರ ಹೋಗದೇ ಇದ್ರೆ ನಿಮ್ಗೆ ನ್ಯಾಯ ಹೇಗ್ ಸಿಗುತ್ತೆ? ಮೇಡಮ್, ಒಬ್ಬ ಮನುಷ್ಯ ಇಂಥ ವಿಚಾರದಲ್ಲಿ ಎಷ್ಟು ನೋವನ್ನ ತಿನ್ಬಹುದು, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಮೇಡಮ್. ಯಾಕಂದ್ರೆ ಇದು ಭಾವನಾತ್ಮಕ ವಿಚಾರ. ಇದು ಭಾವನಾತ್ಮಕ ವಿಚಾರ ಆದ್ರಿಂದ ಇದು ಯಾವುದೇ ರೀತಿಯಾದಂತ ಹಣದ ಕಾಸಿನ ವ್ಯವಹಾರ ಅಲ್ಲ. ಭಾವನಾತ್ಮಕ ವಿಚಾರವಾಗಿದ್ರಿಂದ ಗಂಡನ ಸ್ಥಾನದಲ್ಲಿರೋ ನಾನು ಇಂಥ ಒಂದು ಪ್ರೊಫೈಲ್ ಇರೋರ ಜೊತೆ, ನಮ್ಮ ಹೆಂಡತಿ ಇಂಥ ಪ್ರೊಫೈಲ್ ಇರೋರ ಜೊತೆ ಹೋದ್ರೆ ನಾನು ಎಷ್ಟು ಫೈಟ್ ಮಾಡಬಹುದು, ಎಷ್ಟು ನಾನು ಸೈಲೆಂಟ್ ಆಗಿರ್ಬಹುದು.
ಎಷ್ಟು ನೋಡ್ಕೊಂಡು ಸುಮ್ಮನೆ ಇರ್ಬೋದು? ಹ್ಮ್ ಇದನ್ನೆಲ್ಲ ಬರುತ್ತೆ ಮೇಡಮ್ ಪ್ರಶ್ನೆ. ಬರೀ ಅದೊಂದೇ ಆಂಗಲ್ ಅಲ್ಲಿ ದಯವಿಟ್ಟು ಥಿಂಕ್ ಮಾಡಬೇಡಿ ನೀವು. ಇಲ್ಲ ನಾನ್ ಕೇಳ್ತಿರೋದು, ನೀವು ಹೇಳಿದ್ರ ನನಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿ, ನೀವು ಹೇಳಿದ್ರೆ ನಿಮ್ಮ ಮೇಲೇನು ಕಂಪ್ಲೇಂಟ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ನಿಮ್ಮ ಮೇಲೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರ ಅಂದ್ರೆ ಏನ್ ಕಂಪ್ಲೇಂಟ್ ಮಾಡಿದ್ರು, ನಿಮ್ ಬಗ್ಗೆ ಯಾವ ರೀತಿ ಆರೋಪ ಮಾಡಿದ್ರು ಅಲ್ಲಿ ಅಂತ? ವರದಕ್ಷಿಣೆ ಕೇಳ್ತಾ ಇದಾರೆ, ಹೊಡಿತಾ ಇದಾರೆ, ವರದಕ್ಷಿಣೆ ಕೇಳ್ತಾ ಇದಾರೆ ಅಂತ. ನಾನು ಹೆಂಗ್ ಪ್ರೂವ್ ಮಾಡ್ಲಿ ಮೇಡಮ್? ನನ್ನ ಹತ್ರ ನಾನು 1 ರೂಪಾಯಿನೂ ಕೇಳಿಲ್ಲ ಅಂತ ನಾನು ಹೆಂಗ್ ಪ್ರೂವ್ ಮಾಡ್ಲಿ? ಮನೆ ಒಳಗೆ ನಡೀತಾ ಇರೋ ವಿಚಾರಗಳನ್ನ ನಾನು ಹೆಂಗ್ ಪ್ರೂವ್ ಮಾಡ್ಲಿ? ಕೊನೆಗೆ ಹೇಳಿದ್ಲು, ಹೌದು ನನಗೂ ಅವನಿಗೂ ಸಂಬಂಧ ಇದ್ದಿದ್ ನಿಜ ಕಣೋ, ಏನ್ ಮಾಡ್ಕೋತೀಯ ನಿನ್ ಕೈಲಿ, ಏನ್ ಕಿತ್ಕೊಳಕಾಗತ್ತೆ ಅಂತ ಈ ರೀತಿ ವಲ್ಗರೆಲ್ಲ ಮಾತಾಡಿ ಓದ್ಲು. ನನಗೂ ಫಸ್ಟ್ರೇಟೆಡ್ ಆಯ್ತು. ನಾನು ಅದಕ್ಕೆ ಟೈಮ್ ನೋಡಿ ಇವಾಗ ಕುಮಾರಣ್ಣ ಅವ್ರಿಗೆ ಕಾಲಿಗೆ ಬಿದ್ದಿ ಕೈ ಮುಗ್ದಿ ದಯವಿಟ್ಟು ಇದಕ್ಕೊಂದು ನ್ಯಾಯ ಕೊಡ್ಸಿ. ಅವ್ರಿಬ್ರು ಚೆನ್ನಾಗಿರ್ಲಿ ಮೇಡಮ್. ನನ್ನ ವಾದ ಇದೆ ಮೇಡಮ್, ಅವ್ರಿಬ್ರು ಚೆನ್ನಾಗಿರ್ಲಿ ಮೇಡಮ್. ನನಗೆ ಬೇಡ ಮೇಡಮ್, ನನಗೆ ಕಾನೂನು ಮುಖಾಂತರನೇ ಡೈವರ್ಸ್ ನಾನು ತಿರ್ಗಾ ಮಾಡ್ತೀನಿ. ಮೋಸ್ಟ್ಲಿ ಅವಾಗ ನಾನು ಹೋಗಿರ್ಲಿಲ್ಲ, ಆಗಿರ್ಲಿಲ್ಲ, ನಾನು ಬೇಜಾರಾಗಿ ಹಲ್ದಿ ನಾನು ತುಂಬಾ ಖರ್ಚು ಮಾಡಿ ನಾನು ಸುಮ್ನಾದ್ನೇ ಹೊರ್ತು, ನನಗೆ ಬೇಡ ಅಂದಿದ್ರೆ, ಹೋರಾಟ ಬೇಡ ಅಂದಿದ್ರೆ ನಾನು ಸುಮ್ನಾಗ್ಬಿಡ್ತಾ ಇದ್ದೆ. ನಾನು ಯಾಕೆ ಇದುವರೆಗೂ ಇಲ್ಲಿ ಮಾಡ್ತಾ ಇದ್ದೆ? ಆ ಪಾಯಿಂಟ್ ಆಫ್ ವ್ಯೂ ಇಂದ ಥಿಂಕ್ ಮಾಡ್ಬೇಕು. ಯಾವತ್ತಾದ್ರೂ ಅವ್ರು ಸರಿಯಾಗಿ ಬರ್ಬೋದು ಅಂತ ಏನಾದ್ರೂ ವೆಯ್ಟ್ ಮಾಡ್ತಿದ್ರಾ ನೀವು? ಇಲ್ಲ ಮೇಡಮ್, ಬೇಡ ಮೇಡಮ್. ಯಾಕಂದ್ರೆ ಅಲ್ಲಿ ಆಗು ಹೋಗುಗಳನ್ನೆಲ್ಲ ನೋಡಿದ್ರೆ ನಾನು, ಯಾಕಂದ್ರೆ ಕೆಲವೊಂದು ನನ್ನ ಕಣ್ಣಿಂದ ನಾನೇ ನೋಡಿದೀನಿ. ಅದನ್ನೆಲ್ಲದಕ್ಕೂ ನಾನು ಸಾಕ್ಷಿ ಕೊಡಕ್ಕಾಗಲ್ಲ. ಕಣ್ಣಿಂದ ನಾನು ನೋಡಿರೋದಕ್ಕೆಲ್ಲ ಅದ್ ಹೆಂಗ್ ಸಾಕ್ಷಿ ಕೊಡ್ಲಿ ನಾನು? ಅದನ್ನೆಲ್ಲ ಎಲ್ಲ ಬೆಳವಣಿಗೆಗಳು ಕಣ್ಣಾರೆ ನಾನು ನೋಡಿರೋದ್ರಿಂದ ಇದು ವರ್ಕೌಟ್ ಆಗಲ್ಲ ಮೇಡಮ್. ಇದು ಮಕ್ಳಿದಾರ? ತುಂಬಾ ದೂರ ಹೋಗ್ಬಿಟ್ಟಿದ್ದಾರೆ. ಮಕ್ಳೇನಾದ್ರೂ ಇದಾರ ನಿಮ್ಗೆ? ಮಗು, ಒಂದ್ ಗಂಡ್ ಮಗು ಇದೆ ಮೇಡಮ್. ಓಕೆ, ಅವ್ರ ಜೊತೆನೇ ಇದಾರಾ? ಆಕೆ ವಶದಲ್ಲೇ ಇದೆ. ಮಗು ನೋಡಕ್ ಮೈಸೂರಿಗೆ ಹೋಗ್ತಾ ಇದ್ದೆ ಮೇಡಮ್ ನಾನು. ಅಲ್ಲಿ ವಿಜಯನಗರಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ರು, ಮಗುನ ಬಂದು ಕಿಡ್ನಾಪ್ ಮಾಡಕ್ ಇದ್ ಮಾಡ್ತಾರೆ. ಈಗ ವೇಟ್ ಮಾಡ್ತಿದ್ದೀರಾ ಕುಮಾರಸ್ವಾಮಿ ಅವರಿಗೆ? ಕುಮಾರಣ್ಣ ಅವ್ರಿಗೆ ವೇಟ್ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಪ್ರಸನ್ನ ಕುಮಾರ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಹುಬ್ಬಳ್ಳಿಯ ಜಿಮ್ಗಳಲ್ಲಿ ಲವ್ ಜಿಹಾದ್ ಆರೋಪ ಹಿನ್ನೆಲೆ ಹುಬ್ಬಳ್ಳಿಯ BVB ಕಾಲೇಜಿನಲ್ಲಿ ಜಿಮ್ ಮಾಲೀಕರ ಜೊತೆ ಸಭೆಯನ್ನ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಜಿಮ್ ಟ್ರೈನರ್ಗಳು ಹಾಜರಾಗಿದ್ದಾರೆ. ಈಗ ಒಂದು ದೊಡ್ಡ ಆರೋಪ ಕೇಳಿ ಬಂದಿರೋದು, ನಿನ್ನೆ ಆಗಿರ್ಬೋದು, ಕಳೆದ ಕೆಲ ದಿನಗಳ ಹಿಂದೆ ಜಿಮ್ನಲ್ಲೇ ಇಂತಹ ಒಂದು ಲವ್ ಜಿಹಾದ್ ನಡೀತಾ ಇದೆ ಜಿಮ್ ಟ್ರೈನರ್ಗಳಿಂದ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತಲ್ಲ. ಹೀಗಾಗಿ ಜಿಮ್ಗಳಲ್ಲಿ ಲವ್ ಜಿಹಾದ್ ಆರೋಪದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ BVB ಕಾಲೇಜಿನಲ್ಲಿ ಜಿಮ್ ಮಾಲೀಕರ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಸಭೆಯನ್ನ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಜಿಮ್ ಟ್ರೈನರ್ಗಳು ಹಾಜರಾಗಿದ್ದಾರೆ. ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿರೋದು. ಮಹಿಳೆಯರು ಮತ್ತು ಯುವತಿಯರಿಗೆ ತರಬೇತಿಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಜಿಮ್ನಲ್ಲಿ ಯಾವ ರೀತಿಯ ಟ್ರೈನಿಂಗ್ ಕೊಡಲಾಗುತ್ತೆ ಅನ್ನುವ ಪರಿಶೀಲನೆಯನ್ನ ಮಾಡಿದ್ದಾರೆ. ಯಾವುದೇ ಅಚಾತುರ್ಯ ನಡೆಯದ ರೀತಿಯಲ್ಲಿ ಜಿಮ್ಮಲ್ಲಿ ಟ್ರೈನಿಂಗ್ ಕೊಡಬೇಕು, ಮಹಿಳೆಯರಿಂದಲೇ ಯುವತಿಯರಿಗೆ ತರಬೇತಿಯನ್ನ ನೀಡಬೇಕು, ಆ ರೀತಿಯ ಕ್ರಮ ಆಗಬೇಕು ಅಂತ ಹೇಳಿ ಇದೀಗ ಪೊಲೀಸ್ ಕಮಿಷನರ್ ಆಗಿರುವಂತಹ ಶಶಿಕುಮಾರ್ ಅವರು ಜಿಮ್ ಟ್ರೈನರ್ಗಳಿಗೆ ಸೂಚನೆ ಕೊಟ್ಟಿದ್ದಾರೆ. 2 ಪ್ರಕರಣಗಳು ದಾಖಲಾಗಿರುವ ಬೆನ್ನಲ್ಲೇ ಇವತ್ತು ಸಭೆ ನಡೆಸಲಾಗಿದೆ. ಲವ್ ಜಿಹಾದ್ ನಡೀತಾ ಇದೆ ಅನ್ನುವ ಆರೋಪದ ವಿಚಾರವನ್ನ ಅಲ್ಲಗಳೆದಿದ್ದಾರೆ ಹುಬ್ಬಳ್ಳಿ ಧಾರವಾಡ ಆಯುಕ್ತರು. 2 ಯುವತಿಯರನ್ನ ವಿಚಾರಣೆ ಮಾಡಲಾಗುವುದು. ಜಿಮ್ ಮಾಲೀಕರು ಮತ್ತು ಟ್ರೈನಿಗಳ ಸಭೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿ ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಘಟನೆ ಹಿನ್ನೆಲೆಯಲ್ಲಿ ಜಿಮ್ಗೆ ಹೋಗುವಂಥ ಯುವತಿಯರು, ಮಹಿಳೆಯರು, ವಿದ್ಯಾರ್ಥಿನಿಯರು ಅವರ ಸುರಕ್ಷತೆ ಹಿತದೃಷ್ಟಿಯಿಂದ ಇವತ್ತು ಒಂದು ಜಿಮ್ ಓನರ್ಸ್ ಮತ್ತು ಟ್ರೈನರ್ಸ್ ಏನಿದ್ದಾರೆ ಅವರ ಒಂದು ಸಭೆಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಯುವತಿಯರು, ವಿದ್ಯಾರ್ಥಿನಿಯರು, ಮಹಿಳೆಯರು ಯಾರು ಜಿಮ್ಮಿಗೆ ಬರ್ತಾರೆ ಅವರ ಸುರಕ್ಷತೆ ದೃಷ್ಟಿಯಿಂದ ಏನೆಲ್ಲ ಉಪಕ್ರಮಗಳನ್ನು ತಗೋಬೇಕು ಅಂತ. ಫಾರ್ ಎಕ್ಸಾಂಪಲ್ CCTV ಕವರೇಜ್ ಇರ್ಬೋದು, ಸ್ಟೋರೇಜ್ ಇರ್ಬೋದು, ಅದೇ ರೀತಿ ಅಲ್ಲಿ ಟ್ರೈನರ್ಸ್ಗಳ ಹಿನ್ನೆಲೆಯನ್ನು ಪೂರ್ವಾಪರ ವಿಚಾರ ಮಾಡಿಕೊಂಡು ಸೇರ್ಕೊಳ್ಳುವಂಥದ್ದು. ಕೆಲವು ಜಿಮ್ಗಳಲ್ಲಿ ಕ್ಲೈಂಟ್ಸ್ ಕೂಡ ಬಂದಂಥವ್ರು ದಬ್ಬಾಳಿಕೆ ಮಾಡ್ತಾರೆ ಅನ್ನುವಂಥದ್ದು ಓನರ್ಸ್ಗಳ ಆರೋಪ ಇದೆ. ಅಟ್ ದ ಸೇಮ್ ಟೈಮ್ ಅಲ್ಲೇನಾದರೂ ಅಹಿತಕರ ಘಟನೆ, ಅಹಿತಕರ ಬೆಳವಣಿಗೆ ನಡೀತಾ ಇದೆ ಅಂತ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಓನರ್ಗಳು ಸೇರಿದಂತೆ, ಟ್ರೈನರ್ಗಳು ಸೇರಿದಂತೆ ಅವರು ಇಮಿಡಿಯೇಟಾಗಿ ಬಂದು ಠಾಣೆಗೆ ಮಾಹಿತಿಯನ್ನು ನೀಡಬೇಕು ಅನ್ನುವಂಥದ್ದು ಕುರಿತಾಗಿ ಅದನ್ನು ಹೊರತುಪಡಿಸಿ ಹುಬ್ಬಳ್ಳಿ ಧಾರವಾಡದ ಅತ್ಯಂತ ಸುಮಾರು 200ಕ್ಕೂ ಹೆಚ್ಚು ಜಿಮ್ಗಳೇನಿದ್ದಾವೆ ಆ ಜಿಮ್ಗಳ ಓನರ್ಗಳು ಮತ್ತು ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಟ್ರೈನರ್ಗಳು ಕೂಡ ಬಂದಿದ್ದಾರೆ. ಹುಬ್ಬಳ್ಳಿಯಲ್ಲಿ